ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿಲೀಪ್ ಜಿ, ಇಡೀ ವಿಚಾರಗಳಲ್ಲಿ ಕೆಲವರು ಅವರೇನೋ ಒಂದು ವಿಷಯ ನಂಬ್ಕೊಂಡ್ಬಿಡ್ತಾರೆ, ಅದೇ ಸತ್ಯ, ಕೋರ್ಟ್ ಹೇಳಿದ ತಪ್ಪು ಅಥವಾ ಕೋರ್ಟ್ ಹೇಳಿದ ಸುಳ್ಳು ಅಥವಾ ಕೋರ್ಟ್ ನಮಗೆ ನ್ಯಾಯ ಕೊಡಲಿಲ್ಲ. ಈ ವಿಚಾರಗಳು ಯಾವಾಗೆಲ್ಲ ಚರ್ಚೆಗೆ ಬಂತೋ ಒಂದು ಸೋಷಿಯಲ್ ಮೀಡಿಯಾ ವಲಯದಲ್ಲಿ ಅವ್ರಿಗೆ ಎಂಕರೇಜ್ಮೆಂಟ್ ಕೂಡ ಸಿಕ್ಕಿರಬೇಕು, ಪ್ರೋತ್ಸಾಹ ಕೂಡ ಸಿಕ್ತು. ಆನಂತರ ಹೌದು ನ್ಯಾಯ ಸಿಗಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು, ಇದೆಲ್ಲ ಬಂದಿದ್ದು ಹೌದು. ಅವ್ರು ಏನು ಕೋರ್ಟ್ ಕೊಡ್ತೋ ಆ ತೀರ್ಪನ್ನು ಸುತಾರಾಮ್ ಒಪ್ಪಕ್ಕೆ ಅವರು ಯಾವುದೇ ಕಾರಣಕ್ಕೂ ರೆಡಿ ಇರಲಿಲ್ಲ. ಹೀಗಿದ್ದಾಗ ಹೋರಾಟ ಅಂತ ಬಂದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಆ ಹೋರಾಟವನ್ನು ಮಾಡಬೇಕಾ ಅಥವಾ ಅದರ ಆಚೆಗೆ ಬಂದು ನಾನು ಕೋರ್ಟಲ್ಲಿ ಅದರ ಬಗ್ಗೆ ವಾದ ಮಾಡಿ ಅದರಲ್ಲಿ ನಾನು ಪ್ರೂಫನ್ನು ಕೊಟ್ಟು ನ್ಯಾಯ ತೊಗೋಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬಂತು. ಯಾರೂ ಆ ಪ್ರಯತ್ನಕ್ಕೆ ಜೆನ್ಯೂನಾಗಿ ಬರಲಿಲ್ಲ. ಇದೂ ಆಗಲಿಲ್ಲ ಅದೂ ಆಗಲಿಲ್ಲ ಅಂದಾಗ ಒಬ್ಬ ವ್ಯಕ್ತಿನ ಗುರುತಿಟ್ಕೊಳ್ಳೋದು, ಅವ್ರ ಬಗ್ಗೆ ಮಾತಾಡೋದು, ಅವರೇ ಮಾಡಿದ್ದಾರೆ, ಅವರೇ ಪ್ರಭಾವ ಬೀರಿದ್ದಾರೆ, ಅವ್ರದ್ದೇ ಇಲ್ಲಿ ಹಣಕಾಸು ಬಳಸ್ಬಿಟ್ಟಿದ್ದಾರೆ, ಎಲ್ಲವನ್ನು ಮುಚ್ಚಾಕ್ಬಿಟ್ಟಿದ್ದಾರೆ, ಇದು ಎಲ್ಲಿವರೆಗೂ ನಡೆಯುತ್ತೆ? ಇದು ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಒಪ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದು. ನಿಮ್ಗೆ ಅನ್ಯಾಯ ಆಗಿದೆ, ಸರಿ, ನೀವು ಫೈಟ್ ಮಾಡೋಕ್ಕೂ ನೀವು ಎಲಿಜಿಬಲ್ ಇದ್ದೀರಿ, ನಿಮ್ಮ ಪರವಾಗಿಯೂ ಅನೇಕರು ಬರಬಹುದು. ಏನನ್ನ ಪ್ರೂಫ್ ಬೇಕಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ತೀರಿಸ್ಕೊಳ್ಳೋದು, ಸೆಲ್ಫಿ ವಿಡಿಯೋಗಳಲ್ಲಿ ಆಕ್ರೋಶ ತೀರಿಸ್ಕೊಳ್ಳೋದು, ಕಮೆಂಟ್ಗಳಲ್ಲಿ ಆಕ್ರೋಶ ತೀರಿಸ್ಕೊಳ್ಳೋದಾಗ್ಬಿಟ್ರೆ ಎಂಡ್ ಇಲ್ವಲ್ಲ ಇದಕ್ಕೆ. ಇವಾಗ ನೋಡಿ, ನಿಜವಾದ ಜಿನೇನ್ ಕೇಸ್ಗಳು ಬಂತು. ಓಕೆ, ಯಾವ್ದು ಜಿನೇನು? ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿರ್ತದೆ. ದೇಶಾದ್ಯಂತ ಅಂದ್ರೆ ಪ್ರೊಟೆಸ್ಟ್ ಮಾಡಿದ್ರು. ನಿಮಗೆ ಡೆಲ್ಲಿ ನಿರ್ಭಯ ಕೇಸ್ ಇರ್ಬೋದು ನೋಡಿ. ಆ ನಿರ್ಭಯ ಕೇಸಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಮೇಣದ ಬತ್ತಿ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡೋದು, ಅಂದ್ರೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದು, ಅಂದ್ರೆ ಇದು ಅನ್ಯಾಯ, ದೇಶದಲ್ಲಿ ಆಗಿರ್ತಕ್ಕಂಥ ಇದು ಅನ್ಯಾಯ ಅಂತ ಹೇಳ್ಬಿಟ್ಟು ಅದರಲ್ಲಿ ಸೂಕ್ತವಾದ ಶಿಕ್ಷೆ ಕೂಡ ಆಗಿದೆ ನಿಮಗೆ ಇದುವರೆಗೂ ನಾವೇನು ಇದು ನೋಡಿದೀವಿ. ಆದ್ರೆ ಒಂದು ಕೊಲೆ ಆದ ತಕ್ಷಣ ಒಂದು ಮಹಿಳೆ ಮೇಲೆ ಒಂದು ಸಂಘಟನೆಗಳು ಅದಕ್ಕೆ ಪ್ರತಿರೋಧ ತೋರೋದಾಗ್ಲಿ ಅಥವಾ ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಂತಾಪ ಸೂಚಿಸೋದಾಗ್ಲಿ, ಅದಕ್ಕೆ ಮೆರವಣಿಗೆ ಮಾಡೋದಾಗ್ಲಿ ಅಥವಾ ಅದಕ್ಕೆ ಮೊಂಬತ್ತಿ ಹಚ್ಚೋದಾಗ್ಲಿ ಅದು ಸಾಮಾನ್ಯ. ಒಂದು. ಎರಡನೇದು, ಈ ರೀತಿ ಇನ್ಸಿಡೆಂಟ್ ಬಂದ್ರೆ ನಾನು ಇದನ್ನ ಮುಂದೆ ತಗೊಂಡು ಹೋಗಿ, ಒಂದು ಇನ್ಸಿಡೆಂಟ್ ಆಗಿದೆ, ನಾನು ಇದನ್ನ ಮುಂದೆ ತಗೊಂಡು ಹೋಗ್ಬಿಟ್ಟು ನಾನು ಪ್ರಚಾರಕ್ಕೆ ಹೆಂಗ್ ಬರ್ತೀನಿ ಅಂತ ಯೋಚನೆ ಮಾಡೋದು ಬೇರೆ. ಓಕೆ, ಇಲ್ಲಿ ನಾನು ದೊಡ್ಡ ಹೋರಾಟಗಾರ ಅದರಲ್ಲಿ ಅಂತ ಕರ್ಸ್ಕೋಬೇಕು. ಹೋರಾಟಗಾರ ಅಂತ ಹೇಳಿದ್ರೆ ನಿನಗೆ ಎಲ್ಲ ಕೇಸಲ್ಲೂ ಹೋರಾಟ ಮಾಡಿರ್ಬೇಕು. ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಅತ್ಯಾಚಾರ ಕೇಸ್ಗಳಾಗಿದೆ ಇದುವರೆಗೂ. ನೀವು ಎಷ್ಟು ಜನ ಬಂದ್ಬಿಟ್ಟು ಈ ತರ ಪ್ರೊಟೆಸ್ಟ್ ಮಾಡಿದಿರಿ, ಈ ತರ ರೀಲ್ಸ್ ಮಾಡಿದಿರಿ ನೀವು ಹೇಳಿ? ಯಾವುದೇ ಒಂದು ಪ್ರಕರಣ ಒಂದು ಇನ್ಸ್ಟಿಟ್ಯೂಷನ್ಗೆ ತೆಗೆದು ಹಾಕೊಂಡಿದೆ ಅಂದ ತಕ್ಷಣ ನೀವು ಬಂದ್ಬಿಟ್ಟು ಇಷ್ಟೆಲ್ಲ ನೀವು ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ನೀವು ಎಷ್ಟು ಕೇಸಲ್ಲಿ ಹೋರಾಟ ಮಾಡಿದ್ರಿ ನೀವು ಫಸ್ಟ್ ಹೇಳ್ಬೇಕಲ್ವಾ? ಓಕೆ. ಸೊ ಆಲ್ ಆಫ್ ಬಂದ್ಬಿಟ್ಟು ಹೌದು ನನಗೆ ರೀಲ್ಸ್ ಮಾಡೋದು ಬಹಳ ಈಸಿ, ಇವಾಗ ಅಪ್ಲೋಡ್ ಮಾಡೋದು ಬಹಳ ಈಸಿ, ತುಂಬಾ ಈಸಿ ಆಗ್ಬಿಟ್ಟಿದೆ, ನನಗೆ ಬೇಕಾಗ್ಬಿಟ್ಟು ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ನೀವೇ ಕೋರ್ಟ್ ಮಾಡ್ಕೊಳ್ಳಿ, ನೀವೇ ತೀರ್ಮಾನ ಕೊಡಿ. ರಾಜ್ಯ ಸರ್ಕಾರ ಏನಕ್ಕೆ ಬೇಕು, ನ್ಯಾಯಾಂಗ ಏನಕ್ಕೆ ಬೇಕು, ಬೇರೆ ಇನ್ವೆಸ್ಟಿಗೇಷನ್ನೇ ಬೇಕಾಗಿಲ್ಲ. ಸೊ ನೀವು ಮಾನ್ಯ ನ್ಯಾಯಾಲಯದ ಮೇಲೆ ನೀವು ನಾವು ಏನು ನಂಬಿಕೆಯನ್ನು ಇಡದಲೆ ನೀವೇ ನ್ಯಾಯಾಲಯ ತರ ಆಡಿದ್ರೆ ಅದಕ್ಕೆ ಕೊನೆಯಲ್ಲಿದೆ. ಕೇಶವ್ಜಿ, ಈಗ ಒಂದು ಹೆಣ್ಣು ಮಗಳು ಅತ್ಯಾಚಾರ ಆಯಿತು, ಕೊಂದು ಹಾಕಿದ್ರು ಅನ್ನೋ ಒಂದು ವಿಚಾರ ಬಂದಾಗ ಇದೇ ಆ ಒಂದು ಪ್ರಕರಣ ತುಂಬ ತೀವ್ರ ಸ್ವರೂಪದಲ್ಲಿ ಬೇರೆ ಬೇರೆ ಆಯಾಮ ಪಡ್ಕೊಂಡಿದ್ದೆ ಆ ಒಂದು ಪ್ರಕರಣ. ಆ ಹೆಣ್ಣು ಮಗಳು ಸುಮ್ಮನೆ ಸತ್ತು ಹೋಗ್ಬಿಟ್ಲಾ? ಸುಮ್ಮನೆ ಆ ಹೆಣ್ಣು ಮಗಳೇ ಕಾಡಿಗೆ ಬಂದು ಅಲ್ಲಿ ಹೆಣ ಆಗಿಬಿಟ್ಲಾ? ಇಲ್ಲ. ಯಾರು ಅತ್ಯಾಚಾರ ಮಾಡಿದಂಥ ಆರೋಪ ಇತ್ತು, ಆರೋಪಿ ಕೂಡ ಕಟ್ಟ ಕಡೆ ಗಳಿಗೆಯಲ್ಲಿ ಸಾಕ್ಷ್ಯಗಳು ಸಿಗಲಿಲ್ಲ, ಅವನು ಖುಲಾಸೆ ಆದ. ಅವಾಗ ಜೋರವಾದ ಶುರುವಾಗಿದ್ದೇನು ಅಂತ ಹೇಳಿದ್ರೆ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ, ಆರೋಪಿ ಸಾಕ್ಷ್ಯನೇ ಇರಲಿಲ್ಲ ಅಂದಾಗ ಇವರ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ರೋ ಅವರಿಗೆ ಶಿಕ್ಷೆ ಆಗ್ಬೇಕಾಗಿತ್ತು ಅಂತ ವಾದ ಇತ್ತ ಅಲ್ಲಿ ಕೇಶವ್ಜಿ? ನಾನು ಈ ಬಗ್ಗೆ ಅದು ಏನು ಪ್ರಕರಣ ಇದೆ ಅದು ಮುಗಿದ ಅಧ್ಯಾಯ ಅಂತ ಹೇಳುವಂತದ್ದು ಗೃಹ ಸಚಿವರು ಹೇಳಿದ್ದಾರೆ. ಆದ್ರೆ ಮತ್ತೆ ನಾವು ಅದನ್ನು ಚರ್ಚೆ ಮಾಡುವಂತದ್ದು ಎಷ್ಟು ಸರಿ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ಸರ್. ಆದ್ರೂ ತಾವು ಕೇಳಿದಕ್ಕೆ ಪ್ರಶ್ನೆಗೆ ಒಂದು ಉತ್ತರವನ್ನು ನಾನು ಕೊಡ್ಲೇಬೇಕು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಪಂಚಾಯತ್ನ ಅಧ್ಯಕ್ಷ ಆಗಿದ್ದೆ 2012ರಲ್ಲಿ. ಅವರ ಮನೆಗೆ ನಾನು ಎಲ್ಲಾ ನಾಯಕರುಗಳನ್ನು ಕರ್ಕೊಂಡು ಹೋದವನು ನಾನೇ. ಆಮೇಲೆ ಬೇಕಾದಷ್ಟು ಏನೆಲ್ಲ ಅವರಿಗೆ ಸಹಾಯ ಮಾಡ್ಬೇಕು ಎಲ್ಲವನ್ನು ಮಾಡಿದವರು ನಾವು. ಈ ಸಂದರ್ಭದಲ್ಲಿ 2013ನೇ ಇಸ್ವಿಯವರೆಗೆ 9/10/2013 ಅವರಿಗೆ ಯಾವುದೇ ಜ್ಞಾನೋದಯ ಆಗ್ಲಿಲ್ಲ. ಅಲ್ಲಿ ಹೋಗಿ ಒಂದು ಮಾಧ್ಯಮದಲ್ಲಿ ಕೂತ ನಂತರ ಅವರಿಗೆ ಕೆಲವರ ಹೆಸರು ನೆನಪಿಗೆ ಬರ್ತದೆ ಅಂತೆ, ಕೆಲವರ ಹೆಸರನ್ನು ಹೇಳ್ತಾರೆ ಅಂತೆ, ಇದರ ಹಿನ್ನೆಲೆ ಯಾರು ಇದ್ದಾರೆ ಅಂತ ಹೇಳುದನ್ನು ಅಲ್ಲಿ ಹೇಳ್ತಾರೆ. ಅದು ದೊಡ್ಡ ತಿರುವನ್ನು ಪಡ್ಕೊಂಡಿತ್ತು. ಇಲ್ಲಿ ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಒಬ್ರು ನಿಜವಾದಂತಹ
ಆರೋಪಿಯ ಬಗ್ಗೆ ಅವರಿಗೆ ಸಂಶಯ ಇದ್ರೆ ಅಥವಾ ಕೆಲವು ವ್ಯಕ್ತಿಗಳ ಬಗ್ಗೆ ಸಂಶಯ ಇದ್ರೆ ಅವರು ತಕ್ಷಣ ಬಿಡುವಪ್ಪ ಏನಾಯ್ತು 2-3 ದಿವಸ ಏನೋ ಟೆನ್ಷನ್ ನಲ್ಲಿ ಇದ್ರು ತಕ್ಷಣ ಕೊಡ್ಬೇಕಿತ್ತು ಬಿಡುವ 4 ದಿವಸದ ಮೇಲೆ ಹೋಗಿ ಅಲ್ಲಿ ಕೇಸನ್ನು ದಾಖಲು ಮಾಡುವಂತದ್ದು ಆಗ್ಲಿಲ್ಲ ಬಿಡುವ ನ್ಯಾಯಾಲಯದಲ್ಲಿ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ದಾಖಲು ಮಾಡುವಂತದ್ದು ಯಾವುದನ್ನು ಮಾಡದೆ ಏಕಾಏಕಿ ಒಂದು ಸಂಸ್ಥೆಯ ಬಗ್ಗೆ ಒಂದು ವ್ಯಕ್ತಿಗಳ ಬಗ್ಗೆ ಒಂದು ಊರಿನವರ ಬಗ್ಗೆ ಈ ರೀತಿ ಆರೋಪ ಮಾಡ್ಕೊಂಡು ಬಂದ್ರಲ್ಲ ಇದು ಎಷ್ಟು ಸರಿ ಅಂತ ಹೇಳುವಂತದ್ದು. ಲಾಭ ಏನು ಕೇಶವ್ಜಿ, ಲಾಭ ಏನು? ಯಾಕೆ ಕೆಲಸ ಮಾಡ್ಕೊಂಡು ಹೇಳಿಕೊಂಡು ಬರುವುದು ಯಾರು ಲಾಭ ಇದರಿಂದ ಕೇಶವ್ಜಿ? ಇವತ್ತೊಬ್ರು ಹೇಳ್ತಾ ಇದ್ರು ಅಲ್ಲಿ ದೈವಗಳು ಕೂಡ ಆ ಪೀಠಕ್ಕೆ ಗೌರವವನ್ನು ಕೊಡ್ತವೆ. ದೈವಗಳು, ನಾವು ದಕ್ಷಿಣ ಕನ್ನಡದಲ್ಲಿ ದೈವಗಳನ್ನು ಏನು ನಂಬ್ತೇವ ಅದು ಕೂಡ ಆ ಪೀಠಕ್ಕೆ ಗೌರವವನ್ನು ಕೊಡ್ತಾರೆ. ಅಷ್ಟು ಕೀಳು ಮಟ್ಟದಲ್ಲಿ ತುಚ್ಛವಾಗಿ ಮಾತಾಡುವಂತದ್ದು ಅಂದ್ರೆ ಇದರ ಉದ್ದೇಶ ಏನು ಅಂತ ಹೇಳುದನ್ನು 2013ರಿಂದ ಬೆಳ್ಕೊಂಡು ಬಂತು. ಆಮೇಲೆ ಅಲ್ಲಿ ಏನು ಮೇನ್ ಕಂಪ್ಲೇಂಟ್ ಇದ್ದಾರೋ ಆ ಹುಡುಗಿಯ ತಾಯಿ, ತಂದೆ, ಮಾವ ಇವರೆಲ್ಲ ಅದಕ್ಕೆ ಉಲ್ಟಾ ಹೊಡೆದ್ರು. ಪ್ರಾಸಿಕ್ಯೂಷನ್ ಸಾಕ್ಷಿಯಲ್ಲಿ ಅವರು ಅದಕ್ಕೆ ಹಾಸ್ಟೈಲ್ ಆದ್ರು. ಮತ್ತೆ ಯಾವ ಆಧಾರದಲ್ಲಿ ಕೋರ್ಟ್ ಅವರಿಗೆ ಶಿಕ್ಷೆಯನ್ನು ಕೊಡ್ಬೇಕಿತ್ತು ಸರ್? ಮೆಡಿಕಲ್ ಎವಿಡೆನ್ಸ್ ಅವನದ್ದು ಇದ್ರು ಕೂಡ ಯಾಕೆ ಪ್ರಾಸಿಕ್ಯೂಷನ್ ಇದನ್ನು ತರಲಿಲ್ಲ? ಇದ್ರ ಬಗ್ಗೆ ನಾನು ನಿನ್ನೊಬ್ಬರಲ್ಲಿ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ ಇದೆಲ್ಲ ಹೌದಾ, ಸತ್ಯವಾ ಅಂತ ಹೇಳಿ. ಬಹುಶಃ ಇದೆಲ್ಲ ಪೂರ್ವಯೋಜಿತ. ಒಟ್ಟಾಗಿ ಒಬ್ಬರ ಬಗ್ಗೆ ಗೂಬೆಯನ್ನು ಕೂರಿಸ್ಬೇಕು, ಒಂದು ಕ್ಷೇತ್ರವನ್ನು ಹೊಡಿಬೇಕು, ಒಂದು ವರ್ಗವನ್ನು ಹೊಡಿಬೇಕು ಅಂತ ಹೇಳುವಂತ ಒಂದು ಹುನ್ನಾರ ಇಲ್ಲಿ ನಡೆದಿದ್ದ ಬಿಟ್ರೆ ಇದು ನಿಜವಾಗಿಯೂ ಏನು ನಡೆದಿದೆಯೋ ಮರು ತನಿಖೆ ಆಗ್ಲಿ, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ. ಯಾರು ಆರೋಪಿ ಅಂತ ಈಗಲೂ ಗೊತ್ತಾಗ್ತದೆ, ಮರು ತನಿಖೆ ಆಗ್ಲಿ ಸರ್, ಇದಕ್ಕೆ ನಾವು ಈಗಲೂ ಸಹಕಾರ ಕೊಡ್ತೇವೆ. ಯಾಕಂತ ಹೇಳಿದ್ರೆ 3,000 to 5,000 ಜನರು ನಾವು ಧರ್ಮಸ್ಥಳದಲ್ಲಿ ಸೇರಿಕೊಂಡು ಏನು ಆರೋಪಿ ಇದ್ದನೋ ಅವನನ್ನು ಬಂಧನ ಆದಾಗ ಬೆಳ್ತಂಗಡಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಇದ್ದಾಗ ಆಗಿನ ಉಸ್ತುವಾರಿ ಸಚಿವರು ಮತ್ತು ಸ್ವತಃ ಗೃಹ ಸಚಿವರೇ ಕಾಲ್ ಮಾಡಿ ನಿಲ್ಲಿಸಿದ ಅದನ್ನು, ಬೇಡ ನೀವು ಹೋಗ್ಬೇಡಿ, ಲಾ ಅಂಡ್ ಆರ್ಡರ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವಿದ್ದೇವೆ ಊರಿನವರು, ಮರು ತನಿಖೆ ಆಗ್ಲಿ, ಇದಕ್ಕೆ ನಾವು ಈಗಲೂ ಸಪೋರ್ಟ್ ಮಾಡ್ತೇವೆ ಸರ್. ಫೈನ್. ಈಗ ಲೋಕೇಶ್ವರ್ ಸರ್ ಅವರು ಊರಿನವರಿದ್ದಾರೆ, ಮರು ತನಿಖೆ ಆಗಲಿ, ಯಾವತ್ತೂ ಯಾರೆಲ್ಲ ಅಡ್ಡಿ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಅಡ್ಡಿ ಬಂದುಬಿಟ್ಟಿದ್ದಾರೆ, ಇಲ್ಲಿ ವಿಚಾರಣೆಗೆ ಅಡ್ಡಿ ಬಂದುಬಿಟ್ಟಿದ್ದಾರೆ, ತನಿಖೆಗೆ ಅಡ್ಡಿ ಬಂದುಬಿಟ್ಟಿದ್ದಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಸೋಕೆ ಅಡ್ಡಿ ಬಂದು ನಮ್ಗೆ ಅನಿಸ್ತಾ ಇಲ್ಲ ಅಡ್ಡಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ. ಪ್ರಶ್ನೆಯಲ್ಲಿ ಎರಡೇ ವಿಚಾರ ಇರಬೇಕು ಸರ್. ಒಂದು ಹೋರಾಟ, ಇನ್ನೊಂದು ಲಾಭ. ಇದರಲ್ಲಿ ಹೋರಾಟ ಅಂತ ಮಾಡುವುದಿದ್ರೆ ನೀವು ಕೋರ್ಟಿಗೆ ಬಂದು ಹೋರಾಟ ಮಾಡಬೇಕಾಗಿತ್ತು. ಅದಿಲ್ಲದೆ ಇದ್ದರೆ ಏನು ಲಾಭಕ್ಕೋಸ್ಕರ ಇಷ್ಟು ನಡೀತಾ ಇದೆ ಅಂತ ನನ್ನ ಪಾಯಿಂಟು. ಫಂಡ್ ಹೇಗೆ ಇದಕ್ಕೆ? ನೋಡಿ, ಲಾಭ ಏನೋ ಇರಬೇಕಲ್ಲ ಸರ್, ನ್ಯಾಯಕ್ಕಾದ್ರೂ ಇರಬೇಕು, ಇಲ್ಲ ಲಾಭಕ್ಕಾದ್ರೂ ಇರಬೇಕು. ನಾನು ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಈ ಕೆಲವು ಕೆಲಸಗಳು ನಮಗೆಲ್ಲ ಇಲ್ಲಿ ಲೆವೆಲಲ್ಲೇ ನಡೀತಾ ಇದೆ ಅಂತ ನಮ್ಮ ಅಭಿಪ್ರಾಯಗಳು ಬರ್ತವೆ. ಅದು ಆಗಲ್ಲ. ಅದು ಈಗ ಅಯ್ಯಪ್ಪ ಸ್ವಾಮಿಗೆ ಡ್ಯಾಮೇಜ್ ಮಾಡೋ ಪ್ರಯತ್ನ ನಡೆಯುತ್ತೆ. ಅದಕ್ಕೂ ಕೆಟ್ಟ ಹೆಸರು ತರೋದಕ್ಕೆ, ಹೆಂಗಸರು ನುಗ್ಸೋದಕ್ಕೆ, ಅದೆಲ್ಲ ಒಂದ್ ಕಡೆ ನಡೆಯುತ್ತೆ. ಇಲ್ಲಿ ಶನಿ ಸಿಂಗಾಪುರದಲ್ಲೂ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿ ಅದನ್ನು ತಡೆಯಕ್ಕೆ ನಡೆಯುತ್ತೆ. ತಿರುಪತಿಯಲ್ಲೂ ಆ ಒಂದು, ಯಾಕೆಂದ್ರೆ ಇವೆಲ್ಲವೂ ಹಿಂದೂಗಳು ಕಾಮನ್ ಆಗಿ ಹೋಗೋ ಜಾಗಗಳು ಇವೆಲ್ಲ. ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಏನಂತ ಇದೆ, ಈ ಕೆಲವು ದೇವಸ್ಥಾನಗಳು, ಕೆಲವು ಶ್ರದ್ಧಾ ಕೇಂದ್ರಗಳು ಏನಿದೆ ಅಲ್ಲಿ ಎಲ್ಲಾ ಜಾತಿ ಜನಾಂಗ ಹೋಗ್ತಾರೆ. ಈ ಒಂದು ಸದ್ಗುರು ಅವರು ಕೊಯಮತ್ತೂರಲ್ಲಿ ಇದೆಯಲ್ಲ, ಸದ್ಗುರು ಅವ್ರದ್ದು ಜಾಗ, ಅಲ್ಗೂ ಕೆಟ್ಟ ಹೆಸರು ತರೋ ಪ್ರಯತ್ನಗಳಿಗೆಲ್ಲ ಕೈ ಹಾಕ್ತಾರೆ. ಇದು ಯಾಕೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈ ರಿಲಿಜಿಯಸ್ ಅಲ್ಲಿ ಒಂದು ಡ್ಯಾಮೇಜ್ ಮಾಡೋದಕ್ಕೆ ಅಂತಲೇ ಕೆಲವು ಆರ್ಗನೈಸೇಷನ್ಸ್ ಇದಾವೆ. ಅವು ಇಂಟರ್ನ್ಯಾಷನಲ್ ಅಲ್ಲಿ ಫಂಡ್ ಕಲೆಕ್ಷನ್ ಮಾಡ್ತವೆ. ಅವು ಮಾಡಿ ಆಯಾ ದೇಶಗಳಲ್ಲಿ ನಮ್ಗೆ ಸಪೋರ್ಟ್ ಆಗಿ ಹೋಗುವಂತ ವ್ಯಕ್ತಿಗಳು, ಆ ಧರ್ಮದ ವಿರುದ್ಧ ಹೋಗುವಂತವ್ರು. ಈಗ ಬಳ್ಳಾರಿಯವನು ಸಮೀರು, ಕೊಪ್ಪಳದವರು ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡ್ ಬಂದು ಮಂಗಳೂರವರು. ಎಲ್ಲಿ ಈಗ ನಾವು ಯಾವುದೇ ಕೊಲೀಗ್ಸ್ ಅಲ್ಲ, ಯಾವುದೇ ಇದ್ರಲ್ಲಿ ಹೋರಾಟದವರಲ್ಲ, ಒಬ್ರಿಗೊಬ್ಬರು ಯಾವ್ದು ಲಿಂಕೇ ಇಲ್ಲ ಅಲ್ಲಿ. ಇವರೆಲ್ಲ ಹೆಂಗ್ ಲಿಂಕ್ ಆಗ್ತಾರೆ ಚಳುವಳಿಯಲ್ಲಿ ಹೋರಾಟಗಾರರು ಒಂದ್ ಕಡೆ ಆಗ್ಬಾರ್ದು ಅಂತಲ್ಲ. ಯಾವ ಹೋರಾಟ ಇದು? ನೀವು ಯಾವ ಹೋರಾಟ, ಯಾವ್ದೋ ರೈತ ಸಂಘದ ಹೋರಾಟದಲ್ಲಿದ್ದೀರಾ, ದಲಿತ ಹೋರಾಟದಲ್ಲಿದ್ದೀರಾ, ಯಾವ ಹೋರಾಟ? ಮಕ್ಕಳಿಗೆ ಅನ್ಯಾಯ ಆದ್ರೆ ಹೋರಾಟ ಮಾಡಬಾರ್ದು. ಎಷ್ಟು ಹೆಣ್ಣು ಮಕ್ಕಳ ವಿಚಾರಕ್ಕೆ ನೀವು ಹೋರಾಟ ಮಾಡಿದ್ದೀರಾ? ಬೇರೆ ಕಡೆ ಎಲ್ಲ ಬರೀ ಧರ್ಮಸ್ಥಳದ ಒಂದೇ ಅಲ್ಲ ನಿಮ್ಗೆ ಹೆಣ್ಮಕ್ಳದಾಗಿರೋದು, ಇನ್ಯಾವ ಹೋರಾಟದಲ್ಲೂ ಕಾಣಿಸ್ಕೊಂಡಿದ್ದೀರಾ? ಎಲ್ಲಿ ನಿಮ್ದು ಹೇಳಿಕೆಗಳು ಬಂದೈತೆ? ಮಹೇಶ್ ಶೆಟ್ಟಿದಾಗಿರ್ಲಿ, ಸಮೀರ್ದಾಗಿರ್ಲಿ, ಮಹೇಶ್ ಭಟ್ಟಣ್ಣವ್ರು. ಸೊ ಇದೆಲ್ಲದು ಚರ್ಚೆಗೆ ಬರುತ್ತೆ ಈಗ. ಸೊ ಇವರೆಲ್ಲ ಒಂದಾದ್ರು, ಇವರೆಲ್ಲಿ ಸೇರ್ತಾರೆ, ಇದಕ್ಕೆ ಯಾರು ಲಿಂಕ್ ಇದೆ, ಇದು ತನಿಖೆಯಲ್ಲಿ ಬರಬೇಕು. ಅದಕ್ಕೆ ಮೊನ್ನೆ ಅವ್ರು MP ಅವರು ಸ್ವಲ್ಪ ಆಳವಾಗಿ ತನಿಖೆ ಆಗಲಿ ಅಂತೇಳಿ ಇಡಿಗೂ
ಬರೆದಿರೋದು. ಇಲ್ದಿದ್ರೆ ಸುಮ್ಮನೆ ಯಾರು ಬರೋಕ್ಕಾಗಲ್ಲ. ಮತ್ತೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರು ಇವತ್ತು ಖರ್ಚು ವೆಚ್ಚಗಳು ಹೆಂಗ್ ನಡೀತಾ ಇದೆ, ಅವ್ರದ್ದು ವ್ಯವಹಾರ ಎಷ್ಟು ವೈಡ್ ಆಗಿದೆ, ಇದಕ್ಕೆಲ್ಲ ಎಲ್ಲಿಂದ ಫಂಡ್ ಆಗಿದೆ, ಇದೆಲ್ಲರೂ ಪ್ರಶ್ನೆ ಬರ್ತೈತೆ. ಓಕೆ. ಸೊ ನೀವು ಸುಮ್ಮನೆ ಯಾರು ಕೆಲಸ ಬಿಟ್ಟು ಬಂದು ಬರೀ ಧರ್ಮಸ್ಥಳದೊಂದಿಗೆ ಹೋರಾಟ ಮಾಡೋದೇನೈತೆ? ಬೇರೆ ಎಷ್ಟಾಗಿದ್ದಾವೆ, ಎಷ್ಟು ಮರ್ಡರ್ ಆಗಿದೆ ಬೆಂಗಳೂರಲ್ಲಿ, ರೇಪ್ ಎಷ್ಟಾಗಿದ್ದಾವೆ, ಮೈಸೂರಲ್ಲಿ ಎಷ್ಟಾಗಿದ್ದಾವೆ, ಶಿವಮೊಗ್ಗದಾಗ ಎಷ್ಟಾಗಿದೆ, ದಾವಣಗೆರೆ ಎಷ್ಟಾಗಿದೆ, ಎಲ್ಲ ಕಡೆ ಎಲ್ಲೂ ನೀವೆಲ್ಲ ಕಾಣ್ದೇ ಇಲ್ವಲ್ಲ. ಓಕೆ. ಬರೀ ಧರ್ಮಸ್ಥಳದಲ್ಲಿ ಕಾಣಿಸ್ಕೊಂತಿದ್ದೀರಲ್ಲ, ಏನು ಉದ್ದೇಶ? ಓಕೆ. ಅಂದ್ರೆ ನೀವು ಹಿಂದೂ ಶ್ರದ್ಧಾ ಕೇಂದ್ರಗಳ ಒಂದು ವಿಚಾರದಲ್ಲಿ ಏನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ಸ್ ವರ್ಕ್ ಮಾಡ್ತವೆ, ಓಕೆ, ಎಲ್ಲೋ ಲಿಂಕ್ ಇರ್ಬೋದು ಅನ್ನೋದು ಕೆಲವು ಸಸ್ಪೆಕ್ಟ್. ಅದನ್ನ ಮಾಡಿ ಅಂತ ಈಗ ಇವತ್ತು ಜಾರಕಿಹೊಳಿ ಅವರು ಅಸೆಂಬ್ಲಿಲಿ NIA ಕೊಡಿ ಅದನ್ನ ಅಂತ ಹೇಳ್ತಾರೆ. SIT ತನಿಖೆ ಅದೊಂದು ಹಂತಕ್ಕೆ ಮುಗ್ದೈತೆ, NIA ಕೊಡಿ, ಓಕೆ, ಅವ್ರು ಪತ್ತೆ ಮಾಡ್ಲಿ ಎಲ್ಲರೂ ಯಾವನಿದಾರ ಅವ್ರು ನೇಣಾಕ್ಲಿ ಅಂತ. ಓಕೆ. ಅದು ಒಳ್ಳೆಯ ಅಭಿಪ್ರಾಯ, ಅದು ಖಂಡಿತ. ಯಾಕೆಂದ್ರೆ ಜಾರಕಿಹೊಳಿ ಅವರು ದೇವರು ನಂಬೋದು ಬಿಡೋದು ಅದೆಲ್ಲ ಒಂಥರ ವಿಚಾರ ಏನೇ ಇದ್ರು ಇವತ್ತು ಸ್ಟೇಟ್ಮೆಂಟ್ ಒಂದು ನಂಬಿಕೆ ಇರೋ ವರ್ಗಕ್ಕೆ ತೊಂದರೆ ಆಗಿದೆ. ಸೊ ಈಗ ಅವ್ರು ಯಾರು ಮಾಡಿದ್ದಾರೆ ಅದೆಲ್ಲ ಸುಳ್ಳಂತ ಆಗಿದೆ. ಸೊ ಒಳಗೆ ಯಾಕೆ ಇವರೆಲ್ಲ ಮಾಡಿದ್ರು, ಅದ್ರ ಉದ್ದೇಶ ಏನು, ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಏನ್ ಬರುತ್ತೆ, ಅದೆಲ್ಲ ಹುಡುಕ್ಲಿ ಅಂತ NIA ಕೊಟ್ಟರು ನಿಂತರು.